ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕಿದ್ದು ಅದು ವಿವಾದವನ್ನು ಹುಟ್ಟಾಕಿದ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಎಂಎಲ್ಸಿ ಚನ್ನರಾಜ್ ಹಟ್ಟಿಹೊಳಿ. ಹೇಳ್ತಾ ಇದ್ದಾರೆ ಸಿಎಂ ಡಿ.ಕೆ. ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ಅವರ ಒಂದು ವಿಚಾರವಾಗಿ ಉಲ್ಲೇಖಿಸಿ ಒಂದು ಪೋಸ್ಟ್ ಮಾಡಲಾಗಿತ್ತು. ಸಾಮಾಜಿಕ ಜಾಲತಾಣದಲ್ಲಿ ಎಂಎಲ್ಸಿ ಆಗಿರುವಂತಹ ಒಂದು ಚನ್ನರಾಜ್ ಹಟ್ಟಿಹೊಳಿ ಅವರು ಏನಿದ್ರು ಒಂದು ಪೋಸ್ಟ್ ಮಾಡಿದ್ರು. ರಾಜಕೀಯ ವಲಯದಲ್ಲಿ ಈ ಒಂದು ವಿಚಾರ ತೀವ್ರ ಚರ್ಚೆಗೆ ಗ್ರಾಸವಾಗಿತ್ತು. ಹೀಗಾಗಿ ಬೆಳಗಾವಿಯ ಒಂದು ಸುವರ್ಣಸೌಧದಲ್ಲಿ ನಡೆಯುತ್ತಿರುವಂತಹ ವಿಧಾನಮಂಡಲ ಚಳಿಗಾಲದ ಅಧಿವೇಶನದಲ್ಲಿ ಪಾಲ್ಗೊಳ್ಳಲು ಆಗಮಿಸಿದಾಗ ಡಿ.ಕೆ. ಶಿವಕುಮಾರ್ ಅವರನ್ನು ಸ್ವಾಗತಿಸುವ ಒಂದು ಸಂದರ್ಭದಲ್ಲಿ ಅವರು ಈ ಒಂದು ಪೋಸ್ಟನ್ನು ಮಾಡಿದರು. ವಿಧಾನಸೌಧದಲ್ಲಿ ಅಥವಾ ವಿಧಾನಸಭೆಯಲ್ಲೂ ಕೂಡ ಸದನದಲ್ಲೂ ಕೂಡ ಇದನ್ನು ಮಾಡಿದ್ದೆ ಅಂತ ಹೇಳಿದರು. ಮೊದಲು ಮುಖ್ಯಮಂತ್ರಿಗಳಾಗಿದ್ದಂತಹ ಡಿ.ಕೆ. ಶಿವಕುಮಾರ್ ಅಂತ ಹೇಳಿ ಪೋಸ್ಟ್ ಮಾಡಿದ್ರು. ಅದು ವಿವಾದವನ್ನು ಹುಟ್ಟು ಹಾಕಿತ್ತು. ಈ ವಿಚಾರ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. ತಕ್ಷಣವೇ ಪೋಸ್ಟನ್ನು ತಿದ್ದುಪಡಿ ಮಾಡಿ DCM ಅಂತ ಹೇಳಿ ಬದಲಾಯಿಸಲಾಗಿದೆ. ಈ ಒಂದು ವಿಚಾರವಾಗಿ ಈ ಕುರಿತು ಎಂಎಲ್ಸಿ ಚನ್ನರಾಜ್ ಹಟ್ಟಿಹೊಳಿಯವರು ಪ್ರತಿಕ್ರಿಯೆ ಹೇಳ್ತಾರೆ, ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇದು ನಮ್ಮ ಸಾಮಾಜಿಕ ಜಾಲತಾಣದ ಒಂದು ಹ್ಯಾಂಡ್ಲರ್ ಮಾಡಿರುವಂತಹ ಒಂದು ಮಿಸ್ಟೇಕ್ ಆಗಿದೆ, ಟೈಪಿಂಗ್ ಮಿಸ್ಟೇಕ್ ಅಂತ ಹೇಳಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅದನ್ನು ಗಂಭೀರವಾಗಿ ಪರಿಗಣಿಸಬೇಡಿ ಅಂತ ಕೂಡ ಮನವಿ ಮಾಡಿದ್ದಾರೆ ಚನ್ನರಾಜ್. ಈ ಒಂದು ವಿಚಾರವಾಗಿ ಏನಾಗಿತ್ತಂದರೆ, ಅವರು DCM ಡಿ.ಕೆ. ಶಿವಕುಮಾರ್ ಬಂದಿರ್ತಾರೆ ಬೆಳಗಾವಿ ಒಂದು ಅಧಿವೇಶನ ಸಮಯದ. ಅವರನ್ನು ಸ್ವಾಗತ ಮಾಡುವಂತಹ ಸಮಯದಲ್ಲಿ ಇವರು ಏನು ಮಾಡಿಬಿಟ್ಟಿರ್ತಾರೆ ಅಂತಂದರೆ, ಸಾಮಾಜಿಕ ಜಾಲತಾಣ ಒಂದು ಪೋಸ್ಟ್ ಮಾಡಿರ್ತಾರೆ. CM ಅಂತ ಹೇಳಿ ಹಾಕಿಬಿಟ್ಟಿರ್ತಾರೆ. DCM ಅಂತ ಹಾಕಕ್ಕೆ ಹೋಗಿ CM ಅಂತ ಹಾಕಿರ್ತಾರೆ. CM DCM ಒಂದೇ ಒಂದು ಲೆಟರ್ ವ್ಯತ್ಯಾಸ. ಹೀಗಾಗಿ ಎಲ್ಲೇನೋ ತಪ್ಪಾಗಿಬಿಟ್ಟಿದೆ, ಯಾರು ಕೂಡ ತಪ್ಪಾಗಿ ಮಿಸ್ಟೇಕ್ ಆಗಿರುವಂಥದ್ದು. ಯಾರು ನಮ್ಮ ಸೋಷಿಯಲ್ ಮೀಡಿಯಾ ಒಂದು ಅಕೌಂಟನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾರಲ್ಲ, ಅವರಿಂದ ಮಿಸ್ಟೇಕ್ ಆಗಿದೆ, ನಾನು ಕ್ಷಮೆ ಕೇಳ್ತೀನಿ, ಯಾರು ಕೂಡ ಅನ್ಯಥಾ ಭಾವಿಸಬೇಡಿ, ತಪ್ಪು ತಿಳಿದುಕೊಳ್ಬೇಡಿ, ಈಗಾಗಲೇ ಅದನ್ನು ಸರಿ ಮಾಡಿದ್ದೀವಿ ಅಂತ ಹೇಳಿ ಈ ಒಂದು ಪೋಸ್ಟ್ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನೀವು ಗಮನಿಸ್ಬೋದು, ಅದರಲ್ಲಿ ಮುಖ್ಯಮಂತ್ರಿಗಳಾಗಿದ್ದ ಅಂತ ಹೇಳಿ DCM ಡಿ.ಕೆ. ಶಿವಕುಮಾರ್ ಅಂತ ಹಾಕಬೇಕು, CM ಆಗಿದ್ದಂತಹ ಡಿ.ಕೆ. ಶಿವಕುಮಾರ್ ಅಂತ ಹೇಳಿ ಬರೆದಿದ್ರು ಲೆಟರ್ಗಳನ್ನು. ಹೀಗಾಗಿ ಅದನ್ನು ತಿದ್ದುಪಡಿ ಮಾಡಲಾಗಿದೆ. ಈ ಒಂದು ವಿಚಾರದಲ್ಲಿ ನಮ್ಮಿಂದ ಮಿಸ್ಟೇಕ್ ಅಂದರೆ ನಾನೇ ಹಾಕಿರುವಂಥದ್ದು, ನಾನು ಹಾಕ್ಸಿರುವಂಥದ್ದಲ್ಲ, ಅದು ಯಾರು ನಮ್ಮ ಅಕೌಂಟನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾರೋ ಅವರು ಮಾಡಿರುವಂತಹ ಮಿಸ್ಟೇಕು. ಹೀಗಾಗಿ ಯಾರೂ ಕೂಡ ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ, ಜಾಸ್ತಿ ಇದನ್ನು ಚರ್ಚೆ ಮಾಡಬೇಡಿ ಅಂತ ಹೇಳಿ ಚನ್ನರಾಜ್ ಹಟ್ಟಿಹೊಳಿಯವರು ಇದರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರನ್ನು ಸ್ವಾಗತ ಮಾಡಿದಂತಹ ಒಂದು ಸಂದರ್ಭ ಏನಿತ್ತು ಅದನ್ನು ಹಂಚಿಕೊಂಡಿದ್ದರು ಸೋಷಿಯಲ್ ಮೀಡಿಯಾದಲ್ಲಿ. ಆ ಒಂದು ವಿಚಾರವಾಗಿ ಚರ್ಚೆ ಆಯಿತು. ಮುಖ್ಯಮಂತ್ರಿ ಅಂತ ಹಾಕಿಬಿಟ್ಟಿದ್ದಾರಲ್ಲ, ಇನ್ನೂ ಆಕೆ ಇಲ್ಲ ಅವರು, DCM ಆಗಿರೋದವರು ಅಂತ ಹೇಳಿ ಒಂದು ರೀತಿಯಲ್ಲಿ ಇವರೇ ಏನಾದರೂ ಅಂದ್ಕೊಂಡಿದ್ದಾರೆ ಅಥವಾ ಇವರಿಗೆ ಏನಾದರೂ ಅದ್ರ ಬಗ್ಗೆ ಸುಳಿವು ಸಿಕ್ಕಿದೆಯಾ, ಅದಕ್ಕೋಸ್ಕರ ಮೊದಲೇ ಹಾಕ್ಬಿಟ್ರೆ ಹಿಂಗಂತ ಹೇಳಿ ಚರ್ಚೆ ಆಗಿತ್ತು. ದೊಡ್ಡ ಮಟ್ಟದಲ್ಲಿ ಚರ್ಚೆ ಆದಂತಹ ಬೆನ್ನಲ್ಲೇ ಅವರ ಗಮನಕ್ಕೆ ಬಂದಿದೆ, ಇಲ್ಲ ಇದು ಟೈಪಿಂಗ್ ಮಿಸ್ಟೇಕ್ ಆಗಿದೆ, ಹೀಗಾಗಿ ಇದನ್ನು ಯಾರು ಕೂಡ ಅನ್ಯಥಾ ಭಾವಿಸಬೇಡಿ ಅಂತ ಹೇಳಿ ಕ್ಷಮೆ ಕೇಳಿದ್ದಾರೆ. ಮತ್ತು ಈ ಒಂದು ಪೋಸ್ಟ್ ಏನಿದೆ ಅದರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.